ಸಮಸ್ತ ಕನ್ನಡ ಜನತೆಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇಂದ ಸ್ನೇಹಿತರೆ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಹತ್ರ ಬಂದಿದ್ದೀನಿ ನಾನು ಇವತ್ತು ಇಲ್ಲಿ ಸುಮಾರು ಲೋ ಬಜೆಟ್ ಇಂದ ಮಿಡ್ ಬಜೆಟ್ ಮತ್ತೆ ಹಾಗೆ ಹೈ ಬಜೆಟ್ ಎಲ್ಲಾ ತರ ಗಾಡಿಗಳು ಇಲ್ಲಿ ಸಿಗುತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಇಲ್ಲಿ 75,000ಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಯಾವ ಕಾರು ಏನು ಎತ್ತ ಅಂತ ಎಲ್ಲ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ನಾನು ಬಂದಿರತಕ್ಕಂತ ಕಾರ್ ಶೋರೂಮ್ ಯಾವುದು ಅಂತಂದ್ರೆ 7 Wheels ಕಾರ್ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲಾ ತರ ಪರಿಚಯನ ನಾನು ನಿಮಗೆ ಮಾಡ್ಕೊಡ್ತೀನಿ ಇದು ಎಲ್ಲಿ ಬರುತ್ತೆ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ ಇಲ್ಲಿಗೆ ಯಾವ ತರ ಬರೋದು ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋಗೆ ನಮ್ಮ ಸರ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್ ಬನ್ನಿ ಸರ್ ನಿಮ್ಮ ನೇಮ್ ಸರ್ ನಮಸ್ತೆ ಧರ್ಮೇಶ್ ಅಂತ ಹೇಳಿ ರಮೇಶ್ ಅಂತ ಸರ್ ಯಾಕೆ 7 Wheels ಅಂತಾನೆ ನೇಮ್ ಇಟ್ಟಿದ್ರಲ್ಲ ಏನ್ ಕಾರಣ 7 ಅಂದ್ರೆ ನಾವು ವೆಂಕಟೇಶ್ವರನ್ ಭಕ್ತರು ಅದಕ್ಕೆ 7 Wheels ಅಂತಾನೆ ಏಳು ಬೆಟ್ಟ ದಾಟಿ ಬಂದ ಸರ್ ಇವತ್ತು ನಮಗೆ ಎಷ್ಟು ಬಜೆಟ್ ಇಂದ ಗಾಡಿಗಳು ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಸ್ಟಾರ್ಟಿಂಗ್ 75,000 ಇಂದ ಇದೆ ವೆಹಿಕಲ್ಸ್ ಝನ್ ಓಕೆ ಆಲ್ಟೋ ಸ್ಯಾಂಟ್ರೋ ಚವರ್ಲೆಟ್ ಸ್ಪಾರ್ಕ್ ಎಲ್ಲಾ ತರ ವೆಹಿಕಲ್ಸ್ ಅವೈಲೇಬಲ್ ಇದೆ ಕಸ್ಟಮರ್ ಬಂದು ಯಾವ್ದು ಬೇಕು ಅವ್ರು ನೋಡಿ ಅವ್ರಿಗೆ ಇಷ್ಟ ಆಗಂತ ವೆಹಿಕಲ್ ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಹೈ ಬಜೆಟ್ ಎಲ್ಲಿವರೆಗೂ ಇದೆ ಸರ್ ಸರ್ ನಮ್ಮ ಹತ್ರ ಪ್ರೆಸೆಂಟ್ ಇವಾಗ 20 lakh ವರ್ಗ ಇದೆ ನಮ್ದು 2 ಆಫೀಸ್ ಇದೆ ಕೆಳಗಡೆ ಒಂದಿದೆ ಮೇಲೊಂದಿದೆ ಇದು ಹೊಸ ಆಫೀಸ್ ಸರ್ ಈಗ ಒಂದೊಂದಾಗಿ ಕಾರ್ ಡೀಟೇಲ್ಸ್ ಸ್ಟಾರ್ಟ್ ಮಾಡ್ಬಿಡ ಮೊದಲನೇದಾಗಿ ಇಲ್ಲಿ ಲೊಕೇಶನ್ ಎಲ್ಲಿ ಬರ್ಬೇಕು ಸರ್ ಯಾವ ತರ ಬರ್ಬೇಕು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹಂಗೆ ಹೇಳ್ಬಿಡಿ ಸರ್ ನಮ್ದು ಪೀಣ್ಯ ಸೆಕೆಂಡ್ ಸ್ಟೇಜ್ GKW ಲೇಔಟ್ ಅಲ್ಲಿ ಸಾಯಿ ಸುಮುಖ ಅಪಾರ್ಟ್ಮೆಂಟ್ ರೋಡ್ ಅಲ್ಲಿ ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಓಕೆ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರೆ ಸಾಕು ನಾವು ಲೊಕೇಶನ್ ಕಳಿಸ್ಕೊಡ್ತೀವಿ ಓಕೆ ಸರ್ ಸ್ನೇಹಿತರೆ ಯಾವ್ದು ವಾಟ್ಸ್ಆಪ್ ನಂಬರ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಕ್ಯಾಟ್ಲಾಗ್ ಎಲ್ಲ ಬರುತ್ತೆ ಸರ್ ಹೌದು ಫುಲ್ ಡೀಟೇಲ್ಸ್ ಬರುತ್ತೆ ಕ್ಯಾಟ್ಲಾಗ್ ಬರುತ್ತೆ ಹಾಗೆ ಲೊಕೇಶನ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಒಂದೊಂದಾಗಿ ಕಾರ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ ಸ್ನೇಹಿತರೆ ಇವತ್ತು ಮೊದಲನೇದಾಗಿ ಕಡಿಮೆ ಮೊತ್ತದಲ್ಲಿ ಅಂದ್ರೆ ಲೋ ಬಜೆಟ್ ಅಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥ ಕಾರು ಅಂದ್ರೆ ಝೆನ್ ಸರ್ ಡೀಟೇಲ್ಸ್ ಸರ್ 2000 ಮಾಡಲು 2000 ಮಾಡಲು 2000 ಮಾಡಲು ಓಕೆ FC ನ 2027 ವರೆಗೂ ಇದೆ ಓಕೆ ಸ್ಪೆಷಲ್ ಆಫರ್ 75,000 ಸರ್ 75,000 ಹೌದು ಸರ್ ಸರ್ ಓನರ್ ಎಷ್ಟಾಗಿದೆ ಥರ್ಡ್ ಓನರ್ ಸರ್ ಥರ್ಡ್ ಓನರಾ ಸರ್ ಗಾಡಿ ಎಷ್ಟು ಚೆನ್ನಾಗಿದೆ ಏನಾದ್ರು ಸಿಗುತ್ತಾ ಡೀಟೇಲ್ಸ್ 70 to 80 ಓಡಿರ್ಬೋದು ಸರ್ 70 to 80 ಓಡಿದೆ ಸರ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಓಕೆ ಮ್ಯಾಗ್ ವೀಲ್ ಇದೆ ಸ್ನೇಹಿತರೆ ನೋಡಿ ಒಂದು ಲೋ ಬಜೆಟ್ ಅಲ್ಲಿ ಇಂಟೀರಿಯರ್ ಎಲ್ಲ ಹೈ ಕ್ಲಾಸ್ ಆಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಪ್ರಿಂಟೆಡ್ ಪವರ್ ವಿಂಡೋಸ್ ಇದೆ ಒಂದು ಬೈಕ್ ರೇಟ್ ಗೆ ಈ ಕಾರ್ ಸಿಗ್ತಾ ಇದೆ ಝೆನ್ ಸುಮಾರು ಜನ ಕೇಳ್ತಾ ಇರ್ತಾರೆ ಏನ್ ಸರ್ ಬೈಕ್ ಇಂದಾನೆ ಕಡಿಮೆ ಸರ್ Bike ಗಿಂತ 75,000 ಕಡಿಮೆ. ಯಾರು ಕೊಡ್ತಾರೆ ಸರ್ ಓಕೆ ಸ್ನೇಹಿತರೆ ನೋಡಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸ್ನೇಹಿತರೆ ಪವರ್ ವಿಂಡೋಸ್ ಇದೆ ಎಸಿ ಪವರ್ ವಿಂಡೋಸ್ ಮತ್ತೆ Power steering. ಇದೆ ಪವರ್ ಸ್ಟೇರಿಂಗ್ ಇದೆ ಮ್ಯಾಗು ಆಲ್ಮೋಸ್ಟ್ ಎಲ್ಲಾ ಫೀಚರ್ ಇದೆ ನೋಡಿ ಮ್ಯಾಗ್ವಿಲ್ ಇದೆ 4 ಹೊಸ ಟೈರ್ಸ್ ಇದೆ ಹೊಸ ಟೈರ್ ಕಂಡೀಷನ್ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸುಮಾರು ಯಂಗ್ ಯೂಸ್ ಈ ಗಾಡಿನ ಝೆನ್ ಗಾಡಿನ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ಮೊದಲನೇದಾಗಿ ಝೆನ್ನೇ ತೋರಿಸಿದೀನಿ ನಿಮ್ಗೆ ಸರ್ ನೆಕ್ಸ್ಟ್ ಹೋಗ್ಬಿಡೋಣ ಮುಂದೆ ಸ್ನೇಹಿತರೆ ಮತ್ತೊಂದು ನಮಗೆ ಲೋ ಬಜೆಟ್ ಅಲ್ಲಿ ಸಿಗ್ತಕ್ಕಂಥ ಗಾಡಿ ಸರ್ ಚವರ್ಲೆಟ್ ಯಾವ ಸರ್ ಇದು ಸರ್ 2012 ಮಾಡಲು 130 ಸರ್ ಯಾವ ಸರ್ ಇದು ಸ್ಪಾರ್ಕ್ ಸರ್ ಸ್ಪಾರ್ಕ್ ಓಕೆ ಬ್ಯೂಟಿಫುಲ್ ಗಾಡಿ ಓಕೆ ಎಷ್ಟು ಸರ್ ಇದೆ ರೇಟ್ 130 ಸರ್ ಸರ್ ಓನರ್ ಎಷ್ಟಾಗಿರ್ಬೋದು ಥರ್ಡ್ ಸರ್ ಥರ್ಡ್ ಓನರ್ ಗಾಡಿ ಎಷ್ಟಾರು ಓಡಿದೆ ಅಂತ ಏನಾದ್ರು ಸಿಗುತ್ತಾ 70,000 ಓಡಿದೆ ಸರ್ 70,000 ಓಡಿದೆ ಸ್ನೇಹಿತರೆ ಮತ್ತೊಂದು ಲೋ ಬಜೆಟ್ ಅಲ್ಲಿ ಹಾಗೆ ಇನ್ನೊಂದು ನಮಗೆ ಚವರ್ಲೆಟ್ ಅಲ್ಲಿ ಸ್ಪಾರ್ಕ್ ಇದೆ ಸರ್ ಇದು ಡೀಟೇಲ್ಸ್ 2011 ಮಾಡಲು 110 ಸರ್ 110 ಹೌದು ಸರ್ ಅಂದ್ರೆ ರೇಟ್ 110 ಹೌದು ಸರ್ ಓನರ್ ಎಷ್ಟಾಗಿದೆ ಸರ್ ಓನರ್ ಸೆಕೆಂಡ್ ಸರ್ ಸೆಕೆಂಡ್ ಓನರ್ ಸ್ನೇಹಿತರೆ ಮತ್ತೊಂದು ನಮಗೆ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಇನ್ನೊಂದು ನಮಗೆ ಚವರ್ಲೆಟ್ ಅಲ್ಲಿ ಸ್ಪಾರ್ಕ್ ಅಲ್ಲ ಯಾವ ಸರ್ ಇದು ಸ್ಪಾರ್ಕ್ ಐತಾನೆ ಸ್ಪಾರ್ಕಿ ಸರ್ ಓಕೆ ಸರ್ ಇದು ಡೀಟೇಲ್ಸ್ 2008 ಮಾಡಲು 90,000 ಸರ್ ಸ್ನೇಹಿತರೆ 2008 ಮಾಡಲು ಬರೀ 90,000 ಕೇವಲ 90,000 ರೂಪಾಯಿಗೆ ಈ ಗಾಡಿ ಸಿಗ್ತಾ ಇದೆ ನೋಡಿ ಒಂದು 5 ಸೀಟರು ಮಳೆಯಲ್ಲಿ ನೆನೆಯಂಗಿಲ್ಲ ಬಿಸಿಲಲ್ಲಿ ಒಣಗಂಗಿಲ್ಲ ಆರಾಮ AC ಹಾಕೊಂಡು ಹೋಗ್ತಾ ಇರ್ಬೋದು ಸ್ನೇಹಿತರೆ ನಮಗೆ ಮತ್ತೊಂದು ಲೋ ಬಜೆಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಗಾಡಿ ಮಾರುತಿ ಸುಜುಕಿ ವೇಗನಾರ್ ಸರ್ ಡೀಟೇಲ್ಸ್ ಸರ್ 2005 ಮಾಡಲು 130 ಸ್ನೇಹಿತರೆ 2005 ಮಾಡಲು 1,30,000 ನೋಡಿ ಒಂದು ಬ್ಲೂ ಕಲರ್ ಅಲ್ಲಿ ಸಕ್ಕತ್ತಾಗಿರೋ ಗಾಡಿ ಸರ್ ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇದು ಫ್ಯೂಚರ್ AC ಪವರ್ ವಿಂಡೋಸ್ ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್ ಅದರ್ ಸೀಟ್ಸ್ ಹಾಕಿದ್ದಾರೆ ಓಕೆ ಇಂಟೀರಿಯರ್ ಎಲ್ಲ ಸೂಪರ್ ವೆಲ್ ಮೇಂಟೈನ್ ಗಾಡಿ ಸರ್ ಸರ್ ಇನ್ನೊಂದ್ಸರಿ ಪ್ರೈಸ್ ಹೇಳ್ಬಿಡಿ 130 ಸರ್ 1,30,000 ಏನಾದ್ರು ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತಾ ಅದರಲ್ಲಿ ಬಂದ್ ಗಾಡಿ ನೋಡ್ಲಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಇಷ್ಟ ಅಂದ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಒಂದು ಲೋ ಬಜೆಟ್ ಅಲ್ಲಿ ಈ ಗಾಡಿನೂ ಸಿಗ್ತಾ ಇದೆ ಸ್ನೇಹಿತರೆ ನಮ್ಮ ಹತ್ರ ಮತ್ತೊಂದು ಸ್ಯಾಂಟ್ರೋ ಇದೆ ಸರ್ ಇದು ಡೀಟೇಲ್ಸ್ ಸರ್ ಇದು ಸ್ಯಾಂಟ್ರೋ ಬಂದು 2010 ಮಾಡಲು ನವೆಂಬರ್ ಮಾಡಲು ಆಗಿದೆ ಸೆಕೆಂಡ್ ಓನರ್ ಓಕೆ ಸ್ಯಾಂಟ್ರೋ ಜಿಂಗು ಟಾಪ್ ಎಂಡ್ ಇದು LPG ಪೆಟ್ರೋಲ್ ಇದೆ ಬರೀ 175 ಸರ್ ಗಾಡಿ ಒರಿಜಿನಲ್ ಇದೆ ಸರ್ LPG ಮತ್ತೆ ಪೆಟ್ರೋಲ್ ಎರಡೂ ಇದೆ ಹೌದು ಓಕೆ ಸರ್ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ ಬರೀ 170 ಕೊಡ್ತೀವಿ 170 ಸ್ನೇಹಿತರೆ ನಮ್ಮ ಹತ್ರ ಮತ್ತೊಂದು ಹುಂಡಾಯಲ್ಲಿ i10 ಇದೆ ಸರ್ ಇದು ಡೀಟೇಲ್ಸ್ ಯಾವ ಮಾಡಲ್ ಸರ್ ಸರ್ ಇದು 2011 ಮಾಡಲು i10 ಮ್ಯಾಗ್ನಾ ಸೂಪರ್ ಕಂಡೀಷನ್ ಅಲ್ಲಿ ಇದೆ ಬರೀ 175 ಸರ್ 175 ಇಂಟೀರಿಯರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಓಕೆ ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೋದಾ ಬಂದ್ರೆ ಒಂದ್ 5,000 ಸ್ಮಾಲ್ ನೆಗೋಷಿಯಬಲ್ ಮಾಡೋಣ ಡೈರೆಕ್ಟ್ ಆಗಿ ಬಂದ್ರೆ ಒಂದು 5,000 ಕಡಿಮೆ ಆಗುತ್ತೆ ಅಂತ ಸರ್ ಫ್ಯೂಚರ್ ಏನೇನು ಬರುತ್ತೆ ಇಂಟೀರಿಯರ್ ಎಲ್ಲ ಇದೆ ಸರ್ AC ಪವರ್ ಸ್ಟೇರಿಂಗ್ ಎಲ್ಲ ಪವರ್ ವಿಂಡೋಸ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಸ್ನೇಹಿತರೆ ಎಲ್ಲಾನು ಫೀಚರ್ ಇದೆ ಸ್ನೇಹಿತರೆ ಹಾಗೆ ನಮ್ಮ ಹತ್ರ ಇನ್ನೊಂದು ಸ್ಯಾಂಟ್ರೋ ಇದೆ ಸರ್ ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ ಸರ್ ಇದು ಸ್ಯಾಂಟ್ರೋ ಬಂದು 2005 ಮಾಡಲು ಸರ್ ಇದು 5 ವರ್ಷ FC ರನ್ನಿಂಗ್ ಇದೆ ಫ್ರೆಶ್ FC ಆಗಿರೋದು ಓಕೆ ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ ಬರೀ 99,000 ಕೊಡ್ತೀನಿ ಸರ್ 99,000 ಹೌದು ಓಕೆ ಸರ್ ಹಾಗೆ ನಮ್ಮ ಹತ್ರ ಒಂದು ಮಾರುತಿ ಓಮ್ನಿ ಇದೆ 8 ಸೀಟರ್ ಸರ್ ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್ ಹಂಗೆ ಸರ್ ಇದು ಮಾರುತಿ ಓಮಿನಿ ಬಂದು 2008 ಮಾಡಲು
ಗಾಡಿ 1.20 ಹೇಳ್ತಾ ಇದೀನಿ. FC ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಮಾಡಿಸ್ಕೊಂಡ್ರೆ ಬರೀ 1 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸ್ನೇಹಿತರೆ. 8 ಸೀಟರ್ 8 ಸೀಟಿಂಗ್ ಕೆಪಾಸಿಟಿ ಇದು. ಎಷ್ಟು ಹೇಳ್ತಾ ಇದ್ದೀವಿ ಸರ್ ಪ್ರೈಸು? 120 ಹೇಳ್ತಾ ಇದೀವಿ. 1 ಲಕ್ಷ ಕೊಟ್ಬಿಡ್ತೀನಿ ಸರ್. ಸ್ನೇಹಿತರೆ 1 ಲಕ್ಷಕ್ಕೆ ಫೈನಲೈಸ್ ಆಗುತ್ತೆ. ಯಾರಿಗಾನ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಓಮ್ನಿ ಟ್ರೈ ಮಾಡ್ಬೋದು. ಸ್ನೇಹಿತರೆ ಮತ್ತೊಂದು ನಮ್ಮ ಹತ್ರ ಟೊಯೋಟಾ ಕ್ವಾಲಿಸ್ ಇದೆ ಸರ್. ಇದು ಡೀಟೇಲ್ಸ್ ಕೊಡಿ ಸರ್. ಇದು ಟೊಯೋಟಾ ಕ್ವಾಲಿಸ್ ಬಂದು 2003 ಮಾಡಲು ಸರ್. ಇದು FC ಎಲ್ಲ ರನ್ನಿಂಗ್ ಇದೆ. ಇಂಟೀರಿಯರ್ ಎಲ್ಲ ಸೂಪರ್ ಕಂಡೀಷನ್ ಅಲ್ಲಿ ಮಾಡಿಸಿದ್ದಾರೆ ನೋಡಿ ಸರ್. ಸರ್ ಸೀಟಿಂಗ್ ಕೆಪಾಸಿಟಿ ಎಷ್ಟು ಸರ್ ಇದೆ? 8 ಸೀಟರ್. 8 ಸೀಟರ್ ಸರ್. 2003 ಮಾಡಲ್ ಗಾಡಿ. ಇಂಟೀರಿಯರ್, ಇಂಜಿನ್, ಬಾಡಿ ಲೈನ್ ಎಲ್ಲ ಗುಡ್ ಕಂಡೀಷನ್ ಇದೆ. ಬರೀ 160 ಹೇಳ್ತಾ ಇದೀನಿ. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಟ್ಬಿಡ್ತೀನಿ. ಬರೀ 1.5 ಲಕ್ಷ ಕೊಟ್ಬಿಡ್ತೀನಿ ಸ್ನೇಹಿತರೆ. ಒಂದು ಒಳ್ಳೆ ಕಂಡೀಷನ್ ಅಲ್ಲಿ, ಗುಡ್ ಕಂಡೀಷನ್ ಅಲ್ಲಿ ಕ್ವಾಲಿಸ್ ಇದೆ. ಎಷ್ಟು ಹೇಳ್ತಾ ಇದೀವಿ ಸರ್ ಪ್ರೈಸ್? ಬರೀ 1.5 ಲಕ್ಷ ಕೊಡ್ತೀನಿ ಸರ್. 165 ಹೇಳಿದೀನಿ ಸ್ನೇಹಿತರೆ. 165 ಕೋಟಿಂಗ್ ಪ್ರೈಸ್. ಯಾರನ್ನ ಚಾನಲ್ ಮುಖಾಂತರ ಬಂದ್ರೆ 1.5ಗೆ ಫೈನಲ್ ಮಾಡ್ಬಿಡ್ತಾರೆ. ಎಲ್ಲ ಅಷ್ಟೇ ಕ್ಲಿಯರ್ ಸರ್. ಹಾಗೆ ನಮ್ಮ ಹತ್ರ ಇನ್ನೊಂದು ಮಾರುತಿ ಸುಜುಕಿ ವ್ಯಾಗನಾರ್ ಸರ್. ಇದು ಡೀಟೇಲ್ಸ್ ಸರ್. ಇದು ವ್ಯಾಗನಾರ್ ಬಂದು 2011 ಎಂಡ್. ಫಸ್ಟ್ ಓನರ್ ಬರೀ 225. ಬರೀ 2,25,000 ಹೇಳ್ತಾ ಇದೀರಾ? ಹೌದು. ಫಸ್ಟ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರಾ? ಗಾಡಿ ಎಷ್ಟು ಚೆನ್ನಾಗಿದೆ ಸರ್? ಗಾಡಿ 60,000 ಓಡಿದೆ. ಸಿಂಗಲ್ ಓನರ್. 2011 ಡಿಸೆಂಬರ್ ಮಾಡಲ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್. ಓಕೆ ಸ್ನೇಹಿತರೆ. ನಮ್ಮ ಹತ್ರ ಮತ್ತೊಂದು ಮಾರುತಿ ಸುಜುಕಿ ಇದೆ, ರೆಡ್ ಬ್ಯೂಟಿ ಸರ್. ಇದು ಡೀಟೇಲ್ಸ್ ಮಾಡಲ್ಲ ಸರ್? ಸರ್ ಇದು 2009 ಮಾಡಲು. 240 ಓನ್ಲಿ. 2,40,000. ಹೌದು. ಗಾಡಿ ಎಷ್ಟು ಓಡಿರ್ಬೋದು ಸರ್ ಇದು? ಸರ್ 80,000 ನೋಡಿದೆ. 80,000. ಓನರ್ ಎಷ್ಟಾಗಿದೆ ಸರ್? ಓನರ್ ಸೆಕೆಂಡ್. ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ? ಹೌದು ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್. ಇದು ಓಮಿನಿ ಬಂದು 2010 ಮಾಡಲು. ಸೆಕೆಂಡ್ ಓನರ್ ಆಗಿರುತ್ತೆ. ಬರೀ 170 ಹೇಳ್ತಾ ಇದೀವಿ. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2010 ಮಾಡಲ್ಲ ಸರ್? ಹಾ 2010. ಹೌದು ಸರ್. ಓನರ್ ಸರ್? ಸೆಕೆಂಡ್ ಓನರ್ ಸರ್. ಸೀಟಿಂಗ್ ಕೆಪಾಸಿಟಿ 8 ಸೀಟರ್. ಸ್ನೇಹಿತರೆ ನೋಡಿ, ಬ್ಯಾಕ್ ಸೀಟ್ ಅಲ್ಲಿ ಒಂದೆರಡು, ಟೋಟಲ್ 8 ಸೀಟರ್. 2010 ಮಾಡಲ್. ಓಕೆ ನೆಕ್ಸ್ಟ್ ಸ್ನೇಹಿತರೆ ನಮ್ಮ ಹತ್ರ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದೆ ಸರ್. ಡೀಟೇಲ್ಸ್ ಸರ್. ಇದು ಸ್ವಿಫ್ಟ್ ಡಿಸೈರ್ VDI. ಇದು 4x4 ಬ್ರಾಂಡ್ ನ್ಯೂ ಟೈರ್ ಇದೆ. ಓಕೆ. ಡೀಸೆಲ್ ವೇರಿಯಂಟ್. 2008 ಮಾಡಲು. 28 FC ರನ್ನಿಂಗ್ ಇದೆ. ಗಾಡಿ ಒರಿಜಿನಾಲಿಟಿ ಇದೆ. ಬರೀ 195 ಕೊಡ್ತೀವಿ. 1,95,000 ಬರೀ ಅಷ್ಟೇ. ಅದ್ರಲ್ಲಿ ಏನಾದ್ರು ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದಾ? ಅದೇ ಕಮ್ಮಿ ಪ್ರೈಸ್. ಬಂದ್ರೆ ಇನ್ನೊಂದು 5,000 ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನಿಮ್ ಚಾನಲ್ ಕಡೆಯಿಂದ ಬರ್ತಾರಲ್ಲ ಕಸ್ಟಮರ್, ಅವ್ರಿಗೆ 5,000 ಡಿಸ್ಕೌಂಟ್. ಓಕೆ ಸರ್. ಸ್ನೇಹಿತರೆ ನೋಡಿ, ಒಂದು ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ಸರ್ ಅದು ಆಲ್ಟೋ K10 VXI 2010 ಮಾಡಲ್ ಇದು. ಓಕೆ. ಆಲ್ಟೋ K10 VXI 2010 ಮಾಡಲು. ಬರೀ 1.5 ಲಕ್ಷ ಕೊಡ್ತೀನಿ. ಬರೀ 1.5 ಲಕ್ಷ? ಹೌದು. ಏನಿದೆ ಸರ್ ಫ್ಯೂಚರ್? ಏನಿದೆ ಸರ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಓಕೆ. ರೆನಾಲ್ಟ್ ಕ್ವಿಡ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಸರ್ ಇದು ಕ್ವಿಡ್ ಆಟೋಮೆಟಿಕ್ ವೇರಿಯಂಟ್. 17 ಮಾಡಲ್. ಸಿಂಗಲ್ ಓನರ್ ಆಗಿರುತ್ತೆ. 295 ಹೇಳ್ತಾ ಇದೀವಿ. ಬಂದ್ರೆ ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ. ಕಸ್ಟಮರ್ ಸಿವಿಲ್ ಪ್ರೊಫೈಲ್ ಚೆನ್ನಾಗೈತೆ ಅಂದ್ರೆ ಬರೀ 10 ರಿಂದ 20,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಡೆಲಿವರಿ ಕೊಡ್ತೀವಿ. ಓಕೆ ಸರ್. ಮಾಡಲ್ ಯಾವ್ದಂದ್ರಿ? 17 ಮಾಡಲ್. ಸಿಂಗಲ್ ಓನರ್ ಆಟೋಮೆಟಿಕ್ ಸರ್. ಲೋನ್ ಆಗುತ್ತೆ. 2 ರಿಂದ 2.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ. ಸ್ನೇಹಿತರೆ ನೋಡಿ, ಒಂದು 17 ಮಾಡಲ್ ಕ್ವಿಡ್ ಯಾರಿಗಾನ ಸ್ವಲ್ಪ ಕಡಿಮೆ ಬಜೆಟ್ ನಲ್ಲಿ ಬೇಕು ಅಂತಂದ್ರೆ ಇದನ್ನ ಟ್ರೈ ಮಾಡಬಹುದು. ಲೋನು ಕೂಡ ಆಗುತ್ತೆ. ಸಿವಿಲ್ ಸ್ವಲ್ಪ ಚೆನ್ನಾಗಿರ್ಬೇಕಷ್ಟೇ ಸರ್. ನಮ್ಮ ಹತ್ರ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು 7 ಮಾಡಲ್. ಸಿಂಗಲ್ ಓನರ್. VXI ಪೆಟ್ರೋಲ್ ವೇರಿಯಂಟ್. ಗಾಡಿ ಫುಲ್ ಒರಿಜಿನಲ್. ಶೋರೂಮ್ ಹಿಸ್ಟ್ರಿ ಇದೆ. ಬರೀ 220 ಸರ್. ಇದು ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. 2,20,000 ಹೇಳ್ತಾ ಇದೀರಾ? ಹೌದು ಸರ್. ಅದ್ರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೋದಾ? ಕಸ್ಟಮರ್ ಮುಂದೆ ಬಂದ್ಮೇಲೆ ಮಾಡೋಣ. ಸ್ನೇಹಿತರೆ ನೋಡಿ, ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಒಂದು ಕಡಿಮೆ ಬಜೆಟ್ ನಲ್ಲಿ ಸಿಗುತ್ತೆ. ಎಷ್ಟು ಹೇಳಿದ್ರಿ ಸರ್ ಪ್ರೈಸ್? ಇದು 220 ಸರ್. 220 ನೋಡಿ. ಇನ್ನೊಂದು ವೋಲ್ಸ್ ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್. ಇದು 4.5 ಲಕ್ಷ ಹೇಳ್ತಾ ಇದೀವಿ. ಒಂಚೂರು ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 50,000 ತಂದ್ರೆ ಮಿಕ್ಕಿದ 4 ಲಕ್ಷ ಲೋನೇ ಹಾಕೊಟ್ಬಿಡ್ತೀವಿ. ಕೇವಲ 50,000 ತಂದ್ರೆ ಸಾಕು ಸ್ನೇಹಿತರೆ. ಇದು ಉಳಿದಿದ್ದು ಲೋನ್ ಆಗುತ್ತೆ ಸರ್. ಮಾಡಲ್ ಯಾವ್ದು ಅಂದ್ರೆ? 15 ಮಾಡಲು. ಸೆಕೆಂಡ್ ಓನರ್. 15th ಮಾಡಲ್. ಹೌದು. ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಸರ್. ಸ್ವಿಫ್ಟ್ ಅಲ್ಲಿ ಒಂದಲ್ಲ ಸರ್, 8 ಇದೆ. ಕಸ್ಟಮರ್ ಯಾವ್ದು ಇಷ್ಟ ಆಗುತ್ತೋ ಎಲ್ಲಾ ಕಲರ್ ತಗೋಬಹುದು. ಸ್ನೇಹಿತರೆ 8 ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್ ಕೊಟ್ಬಿಡಿ. ಇದು 2007 ಮಾಡಲ್. 2 ಲಕ್ಷ ಅಷ್ಟೇ ಸರ್. ಓನರ್ ಎಷ್ಟಾಗಿದೆ ಇದು? ಓನರ್ ಸೆಕೆಂಡ್ ಇದೆ. ಒಂದೊಂದು ಥರ್ಡ್ ಇದೆ. ಒಂದೊಂದು ಫಸ್ಟ್ ಇದೆ. ಎಲ್ಲಾ ವೇರಿಯಂಟ್ ಎಲ್ಲಾ ತರ ಇದೆ. ಇಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ ಯಾವ್ದಾವ್ದು ಮಾಡಲ್ ಏನು ಎತ್ತ ಅಂತ. ಸ್ನೇಹಿತರೆ ನಮ್ಮ ಹತ್ರ ಇನ್ನೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2007 ಮಾಡಲು. VXI ಬರೀ 2 ಲಕ್ಷ. ಬರೀ 2 ಲಕ್ಷಕ್ಕೆ ಗಾಡಿ ಸಿಗುತ್ತಾ? ಹೌದು. ಏನೇನು ಬರುತ್ತೆ ಸರ್ ಫೀಚರ್ ಇದು? VXI ಎಲ್ಲ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ. ಮಾಡಲ್ ಯಾವ್ದು ಅಂದ್ರಿ ಸರ್? ಇದು 2007 ಮಾಡಲ್. 7 ಮಾಡಲ್. ಬರೀ 2 ಲಕ್ಷ.
ಸ್ನೇಹಿತರೆ ಹಾಗೆ ಮತ್ತೊಂದು ವೈಟ್ ಕಲರ್ ಅಲ್ಲಿ ನಮಗೆ ಸ್ವಿಫ್ಟ್ ಸಿಗ್ತಾ ಇದೆ ಸರ್, ಇದು ಡೀಟೇಲ್ಸ್ ಕೊಟ್ಬಿಡಿ ಸರ್. ಇದು ವೈಟ್ ಸ್ವಿಫ್ಟ್ ಬಂದು 2015 ಮಾಡಲು ಡೀಸೆಲ್ VDI ಬರೀ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷಕ್ಕೆ 4 ಹೊಸ ಟೈರು, ಆಂಡ್ರಾಯ್ಡ್ ಸಿಸ್ಟಮ್, ಹೊಸ ಸೀಟ್ ಕವರ್ ಎಲ್ಲ ಇದೆ. ಗಾಡಿ ಏನು ಕಸ್ಟಮರ್ ಹಾಕಂಗಿಲ್ಲ. ಓಕೆ, ಇದಕ್ಕೆ ಲೋನ್ ಆಗುತ್ತಾ ಸರ್? 3.5 ಲಕ್ಷ ಲೋನ್ ಹಾಕೊಡ್ತೀವಿ ಸರ್. 3.5 ಲೋನ್ ಆಗುತ್ತೆ ಅಂತ ಸ್ನೇಹಿತರೆ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಕಲರ್ ಅಲ್ಲಿ ಸೀಟ್ ಕವರ್ಸ್ ಇದೆ, ಹಾಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಮ್ಯೂಸಿಕ್ ಸಿಸ್ಟಮ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್. ಮತ್ತೊಂದು ರೆಡ್ ಕಲರ್ ಅಲ್ಲಿ ನಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಸಿಗ್ತಾ ಇದೆ ಸರ್, ಇದ್ರ ಡೀಟೇಲ್ಸ್ ಕೊಟ್ಬಿಡಿ ಹೆಂಗೆ. ಸರ್ ಇದು ಸ್ವಿಫ್ಟ್ ಬಂದು ರೆಡ್ ಬ್ಯೂಟಿ 2008 ಮಾಡಲು VXI. ಇದು ಗಾಡಿ ಕ್ಲಾಸ್ ಆಗಿದೆ. ಬರೀ 2,25,000 ಹೇಳ್ತಾ ಇದ್ದೀನಿ. ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 2.20, ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಡೀಸೆಲ್ ಬೇಕು ಅನ್ನೋರಿಗೆ ನೋಡಿ, ಡೀಸೆಲ್ ಅದು 2007 ಮಾಡಲು VDI ಬರೀ 2,10,000 ರೂಪಾಯಿಗೆ. ಮ್ಯಾಗ್ವಿಲ್ ಎಲ್ಲ ಇದೆ, ಆಫ್ಟರ್ ಮ್ಯಾಗ್ವಿಲ್ ಇದೆ, ಇಂಟೀರಿಯರ್ ಸೀಟ್ ಎಲ್ಲ ಹೊಸದಿದೆ. ನೋಡಿ ನಮ್ಗೆ ರೆಡ್ ಕಲರ್ ಬೇಡ ಅಂತಂದ್ರೆ ಒಂದು ಸಿಲ್ವರ್ ಕಲರ್ ಅಲ್ಲಿ ನಮ್ಗೆ ಅದರಲ್ಲೂ ಡೀಸೆಲ್ ವೇರಿಯಂಟ್ ಮ್ಯಾಗ್ವಿಲ್ ಇದೆ 4 ಮ್ಯಾಗ್ವಿಲ್ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ ಮತ್ತೊಂದು ಇದು ಸ್ವಿಫ್ಟ್ ಬಂದು ಸಿಲ್ವರ್ ಕಲರ್ ಪೆಟ್ರೋಲ್ ವೇರಿಯಂಟ್ ಬರೀ 170, 1,70,000, ಬರೀ 170ಕ್ಕೆ ಸ್ವಿಫ್ಟ್. ಸ್ನೇಹಿತರೆ ಇಂಟೀರಿಯರ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ. 1,70,000 ಹೇಳ್ತಾ ಇದಾರೆ, ಅದರಲ್ಲೂ ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಇಲ್ಲಿಗೆ ಬಂದ್ರೆ AC, ಪವರ್ ಸ್ಟೇರಿಂಗು, ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ, 4 ಪವರ್ ವಿಂಡೋಸ್ ಇದೆ. ಸ್ನೇಹಿತರೆ ಮತ್ತೊಂದು ನಮ್ಮ ಹತ್ರ ನೋಡಿ, ಇದು ಆಟೋಮೆಟಿಕ್ ಕ್ವಿಡ್. ಇದು 2020 ಮಾಡಲು ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ. ಇದು 3.5 ಲಕ್ಷ, ಸ್ಮಾಲ್ ನೆಗೋಷಿಯಬಲ್ ಆಗುತ್ತೆ. ಲೋನ್ ಬೇಕಂದ್ರೆ ಅವರಿಗೆ 3 ರಿಂದ 3.20 ಲೋನೇ ಮಾಡ್ಕೊಡ್ತೀವಿ. ಸ್ನೇಹಿತರೆ ಒಂದು ಆಟೋಮೆಟಿಕ್ ಕ್ವಿಡ್ ಸಿಗ್ತದೆ, ಯಾರನ್ನ ಲೇಡಿ ಉಪಯೋಗಿಸಕ್ಕೆ ತುಂಬಾ ಈಸಿ ಆಗಿರ್ತಕ್ಕಂಥ ಕಾರ್ ಇದು. ಎಷ್ಟು ಹೇಳ್ತಾ ಇದೀರಿ ಸರ್? 3.5 ಲಕ್ಷ ಹೇಳ್ತಾ ಇದೀವಿ. 3 ರಿಂದ 3.20 ಲೋನೇ ಮಾಡ್ಕೊಡ್ತೀವಿ. ಮಿಕ್ಕಿದವರು 10-20,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀವಿ. ಓನರ್ ಎಷ್ಟಾಗಿದೆ ಸರ್? ಫಸ್ಟ್ ಓನರ್. ಸ್ನೇಹಿತರೆ ಮತ್ತೊಂದು ವ್ಯಾಗನಾರ್ ಇದೆ ನಮ್ಮ ಹತ್ರ. ವ್ಯಾಗನಾರ್ ಬಂದು ಇದು 2013 ಮಾಡಲು ಬರೀ 2.5 ಲಕ್ಷ. 2.5 ಲಕ್ಷ ಸರ್. ಓನರ್ ಎಷ್ಟಾಗಿದೆ ಸರ್? ಓನರ್ ಸೆಕೆಂಡ್, ಥರ್ಡ್ ಆಗಿದೆ ಸರ್. ಸ್ನೇಹಿತರೆ ನೋಡಿ, ಒಳ್ಳೆ ಇಂಟೀರಿಯರ್ ಇದೆ, ಚೆನ್ನಾಗಿದೆ. ಇಂಟೀರಿಯರ್ ಒಳ್ಳೆ ಕಲರ್ಸ್ ಅಲ್ಲಿ ಸೀಟ್ ಕವರ್ ಹಾಕ್ಸಿದ್ದಾರೆ. ಪ್ರೈಸ್ ಸರ್ ಎಷ್ಟು ಹೇಳ್ತಾ ಇದ್ದೀರಾ? 2.5 ಲಕ್ಷ ಸರ್. 13 ಮಾಡಲ್, 2013 ಮಾಡಲು. ಸ್ನೇಹಿತರೆ ಹಾಗೆ ಒಂದು ಹುಂಡೈ ಸೆಂಟ್ರೋ ಇದೆ. ಇದು ಸೆಂಟ್ರೋ ಬಂದು 10 ಮಾಡಲು ಸೆಕೆಂಡ್ ಓನರ್ ಸರ್. 10 ಎಂಡ್ ಅಂದ್ರೆ 1 ಮಂತ್ ಕಮ್ಮಿ ಅಷ್ಟೇ. ಓಕೆ, ಬರೀ 175 ಕೊಟ್ಬಿಡ್ತೀನಿ. 1,75,000 ರೂಪಾಯಿಗೆ ಸ್ನೇಹಿತರೆ. 2010 ಎಂಡ್. ಫೀಚರ್ ಏನೇ ಬರುತ್ತೆ ಸರ್ ಇದು? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಓಕೆ, ಇನ್ನೊಂದು ಹುಂಡೈ i10 ಸರ್ ಇದು? ಇದು ಹೋಂಡೈ i10 2009 ಮಾಡಲು ಬರೀ 150. 2009 ಸರ್? ಹೌದು ಸರ್. ಪ್ರೈಸ್ ಎಷ್ಟು ಅಂದ್ರೆ? 2009 ಮಾಡಲು ಸೆಕೆಂಡ್ ಓನರ್, ಬರೀ 1.5 ಲಕ್ಷ. 1.5 ಲಕ್ಷ. ನೋಡಿ, ಇನ್ನೊಂದು ಡೀಸೆಲ್ ವೆಹಿಕಲ್ ಬೇಕು ವರ್ಣ ಅನ್ನೋರ್ಗೆ, ಆಶ್ ಬ್ಯಾಕ್ ಇರೋ ಗಾಡಿ. ವರ್ಣ ಬಂದು 2012 ಮಾಡಲ್, ಸೆಕೆಂಡ್ ಓನರ್ ಆಗೈತೆ, ಬರೀ 370. ಮುಂದೆ ಬಂದ್ರೆ 3.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಹೋಂಡೈ ವರ್ಣ 1.6 CRDI ಡೀಸೆಲ್ ವೇರಿಯಂಟ್. ಎಷ್ಟು ಹೇಳ್ತಾ ಸರ್ ರೇಟ್ ಇದಕ್ಕೆ? 370 ಹೇಳ್ತಾ ಇದೀವಿ. ಮುಂದೆ ಬಂದ್ರೆ 350 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಎಲ್ಲ ಗೌರಿ ಹಬ್ಬದ ಸ್ಪೆಷಲ್ ಆಫರ್, ಗಣೇಶ ಗೌರಿ ಹಬ್ಬದ ಪ್ರಯುಕ್ತ. ಸ್ನೇಹಿತರೆ ಮತ್ತೊಂದು ನಮ್ಮ ಹತ್ರ ವ್ಯಾಗನಾರ್ ಇದೆ ಸರ್, ಇದ್ರ ಡೀಟೇಲ್ಸ್. ಇದು ವ್ಯಾಗನಾರ್ ಬಂದು 2009 ಮಾಡಲು, ಫಸ್ಟ್ ಓನರ್, FC ಎಲ್ಲ 5 ವರ್ಷ ರನ್ನಿಂಗ್ ಇದೆ. ಬರೀ 190 ಕೊಡ್ತೀನಿ. 1,90,000 ಫೈನಲ್ ಮಾಡ್ಬಿಡ್ತೀರಾ? ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ಒಳ್ಳೆ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಮಾರುತಿ ಸುಜುಕಿ ವ್ಯಾಗನಾರ್ VXI. ಮಾರುತಿ ಸುಜುಕಿ ವ್ಯಾಗನಾರ್ VXI. ಸ್ನೇಹಿತರೆ ಇಲ್ಲಿ 7 Hills ಕಾರ್ ಶೋರೂಮ್ ವಿಡಿಯೋ ಮಾಡೋಕ್ಕೆ ಅಂತ ಬಂದಿರತಕ್ಕಂಥ ಟೈಮಲ್ಲಿ ಹಾಗೆ ಒಂದು ಕಾರ್ ಡೆಲಿವರಿ ಕೂಡ ನಡೀತಾ ಇತ್ತು. ಇವತ್ತು ಒಂದು i10 ಕಾರ್ ನಮ್ಮ ಹತ್ರ ಡೆಲಿವರಿ ಆಗ್ತಿದೆ. ಹಾಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಅವ್ರಿಗೆ ಒಪ್ಪಿಗೆ ಆಯ್ತಾ, ಯಾಕೆ ಇಲ್ಲಿ ಕಾರ್ ತಗೊಂಡ್ರು ಎಲ್ಲನೂ ಕೂಡ ಒಂದು ಹಾಗೆ ಒಂದು ಜಸ್ಟ್ ರಿವ್ಯೂ ತಗೊಂಡ್ಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಧನ್ಪಾಲ್ ಅಂತ ಹೇಳಿ ಸರ್. ಎಲ್ಲಿಂದ? ದಾಸರಳ್ಳಿ. ಸರ್ ಇಲ್ಲೇ ಏನಕ್ಕೆ ನೀವು ಕಾರ್ ತಗೋಬೇಕು ಅಂತ ಅನಿಸ್ತು? ಏನೋ ಧರ್ಮ ಸರ್ ತುಂಬಾ ಅಡ್ವರ್ಟೈಸ್ ಅಲ್ಲೆಲ್ಲ ಸ್ವಲ್ಪ ಕಮ್ಮಿ ರೇಟ್ ಇದೆ ಅಂದ್ರು, ಹಾಗಾಗಿ ತುಂಬಾ ಖುಷಿ ಆಯ್ತು. ನೋಡೋಣ ಅಂತ ಬಂದ್ವಿ, ಇಷ್ಟ ಆಯ್ತು, ರೇಟ್ ವರ್ಕೌಟ್ ಆಯ್ತು, ಹಾಗಾಗಿ ತಗೋಬೇಕಾದಷ್ಟು. ಸರ್ ಎಷ್ಟು ಶೋರೂಮ್ ನೀವು ವಿಚಾರಿಸಿದ್ರಿ ಸರ್? ಕಮ್ಮಿ ಅಂದ್ರೆ ಒಂದು 6 ರಿಂದ 7 ಶೋರೂಮ್ ವಿಚಾರಿಸಿದೀನಿ. ಧರ್ಮ ಸರ್ದೇ ಓಕೆ, ನಮ್ಗೆ ತುಂಬಾ ಇದ್ ಮಾಡ್ತಾರೆ, ಚೆನ್ನಾಗಿದೆ. ಸರ್ ಯಾವ ಮಾಡಲ್ಲ ಸರ್ ನೀವು ತಗೊಂಡಿರೋ ಕಾರು? 10 ಮಾಡ್ಲು ಸರ್. 10 ಮಾಡಲು.
ರೇಟ್ ಎಲ್ಲ ಓಕೆನಾ ಹಾ ಸರ್? ಸರ್, ರೇಟ್ ಎಲ್ಲ ಓಕೆ ಸರ್. ಓಕೆ. ಎಲ್ಲಾ ಕಡೆ ವಿಚಾರಿಸಿರೋದ್ರಿಂದ ಒಂಚೂರು ಧರ್ಮಸ್ಥಳದ್ದು ಪರವಾಗಿಲ್ಲ ರೇಟು. ಆಹಾ. ಎಲ್ಲಾ ಕಡೆಗಿಂತ ಕಮ್ಮಿ ಇದೆ, ಓಕೆ ಅವ್ರದೇ ಕಮ್ಮಿ ಇರೋದು. ಹಾಗಾಗಿ ಧರ್ಮಸ್ಥಳ ಕಡೆಯಿಂದಾನೆ ತಗೋಬೇಕನ್ನಿಸ್ತು, ತಗೊಳ್ತಾ ಇದ್ವಿ. ಸರ್, ನಿಮ್ಮ ಹತ್ರ ನಡ್ಕೊಂಡಿದ್ದ ರೀತಿ ಹೇಗಿತ್ತು? ಚೆನ್ನಾಗಿದೆ ಸರ್, ಅವ್ರ ಕಡೆಯಿಂದ ಯಾವ್ದೇ ಬಿಹೇವಿಯರ್ ಆಗ್ಲಿ ಒಳ್ಳೆ ಚೆನ್ನಾಗೇ ಇದೆ, ಏನ್ ತೊಂದ್ರೆ ಇಲ್ಲ. ತುಂಬಾ ಒಳ್ಳೆ ವ್ಯಕ್ತಿ ಕೂಡ. ನಮ್ ಕಡೆಯಿಂದ ಎಷ್ಟು ಜನ ಆಗುತ್ತೋ ಅಷ್ಟು ಜನಕ್ಕೂ ಕಳಿಸ್ಕೊಡ್ತೀವಿ. ಕಳಿಸ್ಕೊಡ್ತೀನಿ, ನಾನೇ ಕರ್ಕೊಂಡ್ ಬರ್ತೀನಿ. ಎಷ್ಟು ದಿವಸದಿಂದ ಬಂದು ನೋಡಿದ್ರಿ ಸರ್ ಈ ಗಾಡಿನ? ಸರ್, ಈಗ ಮೊನ್ನೆ ರೀಸೆಂಟ್ ಆಗಿ 3 ದಿವಸದ ಹಿಂದೆ ಬಂದು ನೋಡ್ಕೊಂಡಿದ್ದೆ. ಆಹಾ. ಅದು ಇದು ನೋಡಿರ್ಲಿಲ್ಲ, ಬೇರೆದ್ ನೋಡಿದ್ದೆ. ಆಮೇಲೆ ನಂತರ ಬಂದ್ಬಿಟ್ಟು ಇದು ಓಕೆ ಅನ್ನಿಸ್ತು. ಹಾಗಾಗಿ ಇದು ತಗೋಬೇಕು ಅಂತ ಐಟೆನ್ ತಗೊಳ್ತಾ ಇದ್ದೀನಿ. ಒಟ್ನಲ್ಲಿ ಈಗ ಸಮಾಧಾನ ಆಯ್ತು ಸರ್, ತುಂಬಾ ಖುಷಿ ಆಯ್ತು. ಧರ್ಮಸ್ಥಳ ಕಡೆಯಿಂದ ತುಂಬಾ ಥ್ಯಾಂಕ್ಸ್. ನಮಗ್ ಒಳ್ಳೆ ರೇಟಿಗೆ ಕೊಡ್ತಾ ಇದ್ದಾರೆ, ನಮಗೆ ವರ್ಕೌಟ್ ಆಗೋ ರೀತಿನೇ ಕೊಡ್ತಾ ಇದ್ದಾರೆ. ಅವ್ರು ಲಾಸ್ ಮಾಡ್ಕೊಂಡಿದಾರೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಹಿಂದೆ ವಿಡಿಯೋ ಮಾಡಿದಾಗ ಈ ಕಸ್ಟಮರ್ಗೆಲ್ಲ 180 190 ಹೇಳಿದ್ದೆ, ಅವ್ರಿಗಿನ್ನ 5,000 ಪ್ರೈಸ್ ನೆಗೋಷಿಯಬಲ್ ಮಾಡೇ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನಮಗೆ ಕಸ್ಟಮರ್ ಇಂಪಾರ್ಟೆಂಟ್. ಅವ್ರಿಗೆ ಖುಷಿ ಆಗ್ಬೇಕು, ಅವ್ರಿಗೆ ಯಾವ ಗಾಡಿ ಬೇಕೋ ಆ ಗಾಡಿ ಕೊಡ್ಬೇಕು ನಾವು ಅಷ್ಟೇ. ಓಕೆ ಸರ್, ರೇಟ್ ಎಲ್ಲ ಸ್ವಲ್ಪ ಓಕೆ ಸರ್, ರೇಟಿನ ಬಗ್ಗೆ ಏನ್ ಮಾತಾಡಂಗಿಲ್ಲ. ರೇಟ್ ಧರ್ಮಸ್ಥಳದ ಈಗ ಎಲ್ಲಾ ಕಡೆ ವಿಚಾರಿಸೋದ್ರಿಂದ ಧರ್ಮಸ್ಥಳದ ರೇಟ್ ಓಕೆ. ಓಕೆ ಸರ್, ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್.